ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ರಾಶಿ ಭವಿಷ್ಯ. ಅದರಲ್ಲಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಗ್ರಹಗತಿಗಳ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಶನಿ 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ತುಂಬಾ ಲಾಭ ಸ್ಥಾನದಲ್ಲಿ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು. ಮತ್ತು ಅದೃಷ್ಟನೂ ಬರ್ತಾ ಹೋಗುತ್ತೆ. ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯ ಮತ್ತು ಪ್ರಯಾಣ ಎಲ್ಲ ರೀತಿ ಎಚ್ಚರ ವಹಿಸಬೇಕಾಗುತ್ತೆ, ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮತ್ತು ಶುಕ್ರ ಮೇ 14ನೇ ತಾರೀಕು 12ನೇ ಮನೆಗೆ ಹೋಗೋದ್ರಿಂದ ಐಷಾರಾಮಿ ವಸ್ತುಗಳು ಹೆಚ್ಚಾಗ್ಬೋದು ನಿಮ್ಮ ಮನೆಯಲ್ಲಿ. ಮತ್ತು ಸೂರ್ಯ ಮತ್ತು ಬುಧ 11ನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಆರ್ಥಿಕವಾಗಿ ಲಾಭ ತರುವ ಸಮಯ ಇದಾಗಿದೆ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ. ಇಷ್ಟು ಗ್ರಹಗತಿಗಳು. ಈಗ ಫಲಾನುಫಲ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾರಿಗೆ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಉದ್ಯೋಗ ವಿಚಾರದಲ್ಲಿ ನೋಡ್ತಾ ಹೋದರೆ ಎಲ್ಲರ ಸಮ್ಮುಖದಿಂದ, ಹಿರಿಯ ಅಧಿಕಾರಿಗಳಿಂದ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ, ಒಳ್ಳೆಯ ಮೆಚ್ಚುಗೆ ಸಿಗ್ತಾ ಹೋಗುತ್ತೆ. ಮತ್ತು ನಿಮಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಈ ಕೆಲಸ ಇವರಿಗೆ ವಹಿಸಿದರೆ ಇವರೇ ಈ ಕೆಲಸನ ಮುಗಿಸ್ಬೋದು, ಈ ರೀತಿಯ ಮೆಚ್ಚುಗೆ ಬರ್ತಾ ಹೋಗುತ್ತೆ. ಮತ್ತು ಹೊಸ ಅವಕಾಶಗಳು ನಿಮಗೆ ಬರ್ತಾ ಮತ್ತು ನಿಮಗೆ ಎಲ್ಲ ರೀತಿಯಿಂದ ಸಿಗ್ತಾ ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಹಳೆಯ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀರಲ್ಲ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಎಲ್ಲರ ಒಂದು ಹೂಡಿಕೆ ಆಗಿರ್ಬೋದು, ಇದರಲ್ಲಿ ನಿಮಗೆ ಲಾಭ ತರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ಮಾಡ್ತಾ ಇರ್ತೀರಾ ಅದರಲ್ಲಿ ನೀವು ನೇರವಾಗಿ ಮಾತಾಡಿ ಭಿನ್ನಾಭಿಪ್ರಾಯ ದೂರ ಮಾಡಿಕೊಂಡು ಸ್ವಲ್ಪ ನೀವು ಜಾಗರೂಕತೆಯಿಂದ ಇದ್ದರೆ ಅದರಿಂದ ನಿಮಗೆ ಒಳ್ಳೆಯ ಲಾಭ, ಹಣಕಾಸಿನಲ್ಲಿ ಒಳ್ಳೆಯ ಲಾಭ ಬರ್ತಾ ಹೋಗುತ್ತೆ. ಮತ್ತು ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಇರ್ತಾ ಹೋಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಲ್ಲಿ. ಮತ್ತು ನಿಮಗೆ ಕೆಲಸದಲ್ಲಿ ಹೊಸ ಕ್ಲೈಂಟ್ಸ್ಗಳು ಪರಿಚಯ ಆಗ್ತಾ ಹೋಗ್ತಾರೆ. ಇದರಿಂದ ನಿಮಗೆ ವ್ಯಾಪಾರ ವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಏಕಾಗ್ರತೆ ಕಡಿಮೆ ಆಗುವಂಥ ಚಾನ್ಸಸ್ಗಳು ಮೇ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಇದೆ. ಸ್ವಲ್ಪ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೋಬೇಕು, ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಮಾಡ್ಕೋಬೇಕು. ನಿಮಗೆ ಏಕಾಗ್ರತೆ ಭಾಳ ಕಡಿಮೆ ಆಗ್ತಾಯಿದ್ರೆ ಧ್ಯಾನ, ಯೋಗ ಮಾಡ್ತಾ ಹೋದಷ್ಟು ಏಕಾಗ್ರತೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ, ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತು ಇದರೆಲ್ಲ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ. ಮತ್ತು ರೈತಾಪಿ ಬಂಧುಗಳ ವಿಚಾರದಲ್ಲಿ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಸಾಧಾರಣ ಇರುತ್ತೆ. ಯಾವ ರೀತಿಯಪ್ಪ ಅಂತಂದರೆ, ನೀವು ಏನು ಬೆಳೆ ಬೆಳೆದಿರ್ತೀರಿ, ಸ್ವಲ್ಪ ಲಾಭಕ್ಕಿಂತ ಈ ಕಡೆ ನಷ್ಟಕ್ಕಿಂತ ಮೀಡಿಯಮಲ್ಲಿ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಮತ್ತು ಇದರ ಜೊತೆಯಲ್ಲಿ ಹಳೆಯ ಜಮೀನಿನ ವಿಚಾರದಲ್ಲಿ ಆಗಿರ್ಬೋದು, ಇಷ್ಟು ದಿನ ನೀವು ಕೋರ್ಟಲ್ಲಿ ಹಾಕಿರ್ತೀರ, ಇಲ್ಲ ನಿಮ್ಮ ಮನೆತನದಲ್ಲೇ ಪಂಚಾಯಿತಿ ಮಾಡಿರ್ತೀರ, ಹಳೆಯ ಜಮೀನಿನ ವಿಚಾರದಲ್ಲಿ ಎಷ್ಟೋ ವರ್ಷಗಟ್ಟಲೆ ಹಂಗೆ ಬಿಟ್ಟಿರ್ತೀರ, ವಾದ ವಿವಾದಗಳು ನಡೀತಾನೆ ಹೋಗ್ತಾ ಇರುತ್ತೆ. ಮತ್ತು ಇದರಿಂದ ನಿಮಗೆ ಸ್ವಲ್ಪ ಎಲ್ಲ ರೀತಿಯಿಂದ ತೊಂದರೆ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಅದೆಲ್ಲದಕ್ಕಿಂತ ಮುಕ್ತಿ ಸಿಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ಹಳೆಯ ವಿವಾದ ಆಗಿರ್ಬೋದು, ಜಮೀನಿನ ವಿಚಾರ ಆಗಿರ್ಬೋದು, ಎಲ್ಲ ರೀತಿಯಿಂದ ಎಲ್ಲರ ಸಮ್ಮುಖದಿಂದ, ಹಿರಿಯರ ಸಮ್ಮುಖದಿಂದ ಎಲ್ಲ ರೀತಿ ಬಗೆಹರಿಯುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ರಾಹು ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ಮಾನಸಿಕ ಒತ್ತಡ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ತುಂಬಾ ಬರ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಜಾಗರೂಕತೆಯಿಂದ ಇರಿ. ಏನೇ ಟೆನ್ಷನ್ ಬಂದರೂ ಸಹಿತ ಸ್ವಲ್ಪ ರಿಲೀಫ್ ಆಗಿ, ಸ್ವಲ್ಪ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬರೋದರಿಂದ ನೀವು ಎಷ್ಟು ಆಗುತ್ತೋ ಅಷ್ಟು ವೈದ್ಯರ ಹತ್ರ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಎಲ್ಲ ರೀತಿ ಸಂಪೂರ್ಣ ಗುಣಮುಖರಾಗುವಂಥದ್ದು ನೋಡ್ಕೊಳ್ಳಿ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಅಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ತೊಂದರೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ.
ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಸಂಶಯಗಳು ಬರ್ತಾ ಹೋಗುತ್ತೆ. ಇದರಿಂದ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದರೆ, ಇಬ್ಬರು ಕೂತು ಮಾತಾಡಿ ಸರಿ ಮಾಡ್ಕೊಳ್ಬೇಕು ವಿನಃ ಬೇರೊಬ್ಬರನ್ನ ಮಧ್ಯಪ್ರವೇಶ ಆಗೋದಕ್ಕೆ ಬಿಡಬೇಡಿ. ಇದರಿಂದ ನಿಮ್ಮ ಲೈಫು ನಾಶ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಮತ್ತು ವಿವಾಹ ವಿಚಾರದಲ್ಲಿ ನೋಡ್ತಾ ಇದ್ದರೆ, ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದರೆ ಅಡೆತಡೆಗಳು ಬರ್ತಾ ಹೋಗುತ್ತೆ. ನಿಮಗೆ ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಅಡೆತಡೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ನಿಮಗೆ ಆದಷ್ಟು ನೀವು ಗುರು ಹಿರಿಯರ ಮಾರ್ಗದರ್ಶನದಿಂದ, ಗುರು ಹಿರಿಯರ ಸಮ್ಮುಖದಿಂದ ನೀವು ಹೋದಷ್ಟು ಸ್ವಲ್ಪ ತಾತ್ಕಾಲಿಕವಾಗಿ ಕೂಡಿ ಬರುವಂಥ ಚಾನ್ಸಸ್ಗಳು ಕೆಲವು ಜನಗಳಿಗೆ ಮಾತ್ರ ಸಿಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ, ಹಣ ಬರ್ತಾ ಇದ್ದರೂ ಸಹಿತ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ ಬರೋದಂತೂ ಕಮ್ಮಿ ಆಗೋದಿಲ್ಲ, ಆದರೆ ಖರ್ಚು ಕೂಡ ಕಮ್ಮಿ ಆಗೋದಿಲ್ಲ, ಇನ್ನೂ ಜಾಸ್ತಿನೇ ಇರುತ್ತೆ. ಅದು ಯಾವ ರೀತಿಯಪ್ಪ ಅಂತಂದರೆ, ಆಸ್ಪತ್ರೆ ಖರ್ಚಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಮಯದಲ್ಲಿ ಖರ್ಚು ವೆಚ್ಚಗಳು ಆಗ್ತಾ ಇರ್ಬೋದು. ಇದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮತ್ತು ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹಣ ಎಷ್ಟು ಬರ್ತಾ ಇರುತ್ತೆ ಅದ್ರ ತಕ್ಕನಂಗೆ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಸೋಮವಾರ ಈಶ್ವರನ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಎಲ್ಲನೂ ಸರಿ ಹೋಗ್ತಾ ಹೋಗುತ್ತೆ. ಮತ್ತು ಇದಕ್ಕಿಂತ ಜಾಸ್ತಿ ಮಿಗಿಲಾದದ್ದು ಇನ್ನೂ ನಿಮ್ಮಲ್ಲಿ ಬಹಳ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಮತ್ತು ನಿಮ್ಮಲ್ಲಿ ಏನಾದ್ರು ಗೊಂದಲವು ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.